ಅಂಕನ ಪರೀಕ್ಷೆಯನ್ನು ಮಾರ್ಚ್ 2023ರಲ್ಲಿ ನಡೆಸಲಿದ್ದಾರೆ. ಅದಕ್ಕಾಗಿ ಇವತ್ತು ಹಿಂದಿಯಲ್ಲಿ ಒಂದು ತೃತೀಯ ಭಾಷೆಯಲ್ಲಿ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಬಿಟ್ಟಿದ್ದಾರೆ. ಅದೇನೇನಿದೆ ಅನ್ನೋದನ್ನು ನೋಡೋಣ. ಸೊ ಕೀ ಉತ್ತರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ. ಇವತ್ತು ಸಾಧ್ಯವಾದಷ್ಟು ಎಲ್ಲ ವಿಡಿಯೋಗಳನ್ನು ಹಾಕಲಿಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸೊ ಮುಂದಿನ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಲೈನಪ್ ಮಾಡಿದ್ದೀವಿ. ವೇಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನೋಡುವ ಏನಿದೆ ಅಂತ. ಸೊ ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ, ಸೊ ವಿದ್ಯಾರ್ಥಿ ಹೆಸರು ತುಂಬಬೇಕು, ಸ್ಯಾಟ್ ನಂಬರ್ ತುಂಬಬೇಕು, ಆಮೇಲೆ ಸಹಿ ಮಾಡಬೇಕು. ಈ 3 ಕಾಲಮ್ ಮಾತ್ರ ವಿದ್ಯಾರ್ಥಿ ಮಾಡ್ತಕ್ಕಂಥದ್ದು. ಆಮೇಲೆ ಈ ಕೆಳಗಿನ ಕಾಲಮ್ಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ, ರೂಮ್ ಇನ್ವಿಜಿಲೇಟರ್ ಕೊಠಡಿ ಮೇಲ್ವಿಚಾರಕರು ಆ ಡೈಸ್ ಕೋಡು, ಶಾಲೆ ಹೆಸರು, ಕ್ಲಸ್ಟರ್, ಬ್ಲಾಕ್, ಆಮೇಲೆ ಡಿಸ್ಟಿಕ್, ಆಮೇಲೆ ಸ್ಕೂಲ್ ಟೈಪ್ ಅದನ್ನೆಲ್ಲ ಏನು ಮಾಡಿ ತುಂಬಿ ಇಲ್ಲಿ ಸಿಗ್ನೇಚರ್ನ ಮಾಡ್ತಾರೆ. ಈ ಕಾಲಮ್ನಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಏನನ್ನೂ ಬರೆಯಕೂಡದು. ಓಕೆ, ಎಸ್. ಇನ್ನು ಮುಂದೆ ಪ್ರಶ್ನೆ ಪತ್ರಿಕೆ ಹೀಗಿರ್ತದೆ. ಸೊ ಮೊದಲೇ ತಮಗೆ ಹೇಳಿದ್ದೀವಿ, 1ರಿಂದ 20ರವರೆಗೆ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ಕೊಡ್ತಾರೆ. ಸರಿಯಾದ ಆಯ್ಕೆಯನ್ನು ಆರಿಸಿ ಬರೀಬೇಕು. ಸ್ವತಂತ್ರಕ ಸಮನಾರ್ಥಕ ಶಬ್ದ ಅಂತ ಇದೆ. ಎಸ್, ಯಾವುದು ಆಯ್ಕೆ ಇದೆಲ್ಲ ಅದನ್ನು ಇಲ್ಲಿ ಕ್ರಮಾಕ್ಷರ ಹಾಕಿ ಅಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. ನಿಮ್ನ ಲಿಖಿತ್ ಮೈಸೆ ಪುಲ್ಲಿಂಗ ಶಬ್ದ. ಸೊ ಇದರಲ್ಲಿ ಪುಲ್ಲಿಂಗ ಶಬ್ದ ಯಾವುದಿದೆ ಅನ್ನೋದನ್ನು ಕ್ರಮಾಕ್ಷರ ಹಾಕಿ ಇಲ್ಲಿ ಬರೀಬೇಕು. ಬಚ್ಚಾ ಶಬ್ದಕ ಅನ್ಯವಚನ ರೂಪ ಕೇಳಿದ್ದಾರೆ. 4ನೇ ಪ್ರಶ್ನೆಯಲ್ಲಿ ಇದರಲ್ಲಿ ಸಂಜ್ಞಾ ಶಬ್ದ ಯಾವುದು ಅಂತ ಕೇಳಿದ್ದಾರೆ. 5ರಲ್ಲಿ ಎಸ್ ತಿಮ್ಮಕ್ಕನೇ ಪೇಡ್ ಪೌದೋಕಿ ರಕ್ಷಾ ಕೀ ಅಂತ ಇದೆ. ಈ ಕೀ ಅಂತಕ್ಕಂಥದ್ದು ವ್ಯಾಕರಣ ದೃಷ್ಟಿಯಿಂದ ಏನು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಮಟಕಕರ ಅಂತ ಇದೆ ನೋಡಿ. ಸೊ ಇದರಲ್ಲಿ ಯಾವುದು ದ್ವಿರುಕ್ತಿ ಶಬ್ದ ಅಂತ ಕೇಳಿದ್ದಾರೆ. ಈ ಕ್ವಶನನ್ನು ಆಲ್ರೆಡಿ ನಾವು ಹಾಕಿದ್ದೀವಿ ಕ್ವಶನ್ ಪೇಪರಲ್ಲಿ, ಯಾರು ನೋಡಿದ್ರೆ ಗೊತ್ತಾಗ್ತದೆ. ಚಲನಾದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಏನಾಗ್ತದೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಯಾವ ವಾಕ್ಯ ಶುದ್ಧ ಇದೆ ಅನ್ನೋದನ್ನು ಇಲ್ಲಿ ಬರಿಬೇಕಾಗಿತ್ತು. ವೃಕ್ಷ ಪ್ರೇಮಿ ನಾಮ್ಸೆ ಪ್ರಸಿದ್ಧ ಮಹಿಳಾ ಯಾರಂತ ಕೇಳಿದ್ದಾರೆ. ಆಮೇಲೆ ಸಹಿ ವರ್ತನಿ ಶಬ್ದ ಯಾವುದಿದೆ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವ ಅಕ್ಷರ ತುಂಬಿ ಸರಿಯಾಗಿರ್ತಕ್ಕಂಥ ಅರ್ಥ ಮಾಡಬಹುದು. ಬೀಡಾ ಊಟನ ಈ ಒಂದು ಮುಹಾವರೆಯ ಅರ್ಥ ಏನನ್ನೋದನ್ನು ಆರಿಸಿ ಬರಿಬೇಕು. ಊಪರ್ ಈ ಪದದ ವಿರುದ್ಧಾರ್ಥಕ ಪದ ಏನು. ನೆಕ್ಸ್ಟ್ ವ್ಯಕ್ತಿವಾಚಕ ಸಂಜ್ಞೆ ಯಾವುದಿದೆ ಅಂತಲ್ಲಿ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇನ್ನು ತಿಮ್ಮಕ್ಕಾನೆ ಅಬ್ ತಕ್ 300 ಸೆ ಬಿ ಅಧಿಕ್ ಪೇಡ್ ಲಗಾಯ್, ಇದರ ಕನ್ನಡ ಅನುವಾದ ಯಾವುದು ವಾಕ್ಯ ಸರಿ ಆಗ್ತದೆ ಅಂತ ಬರೀಬೇಕು. ಚಿತ್ರಪಡಿಯೇ ಉಚಿತ್ ಶಬ್ದ ಸೆ ವಾಕ್ಯ ಪೂರ್ಣ ಕೀಜಿಯೇ, ಇಲ್ಲಿ ಏನು ಬರಿಬೇಕಾಗಿತ್ತು ಅನ್ನೋದನ್ನು 4 ಆಯ್ಕೆಯಲ್ಲಿ ಸರಿಯಾದದನ್ನು ಆರಿಸಿ ಬರಿಬೇಕು. ಹರೇ ರಂಗಕ ಘೋಡಾ ಮಿಲ್ ಗಯ ಅಂತ ಇದೆ. ಇದರಲ್ಲಿ ಯಾವುದು ಕಾರಕ ಚಿಹ್ನೆ ಅಂತ ಕೇಳಿದ್ದಾರೆ. ಮಕರ ಸಂಕ್ರಾಂತಿ ಎಸ್ ಯಾವ ತಿಂಗಳಲ್ಲಿ ಆಚರಿಸ್ತೀವಿ ಅದನ್ನು ಕೇಳಿದ್ದಾರೆ. ಚಾವಲ್, ಆಲೂ, ಗೇಹು, ರಾಯಿ, ಇದರಲ್ಲಿ ಬೇಮೇಲ್ ಅಂದರೆ ಗುಂಪಿಗೆ ಯಾವುದು ಸೇರಿಲ್ಲ ಅಂತ ಕೇಳಿದ್ದಾರೆ. ಅಪೂರ್ಣ ವಾಕ್ಯ ಸೆ ಆನೆ ವಾಲೆ ವಾಕ್ಯಾಂಶ ಅಂತಿದೆ. ಶೀಲಾ ನಾಟಕ್. ಸೊ ಅಲ್ಲಿ ಏನಿದೆ ಅನ್ನೋದನ್ನು ಬರಿಬೇಕಾಗಿತ್ತು. ಇನ್ನು ಮುಂದೆ 21ರಿಂದ 28ರವರೆಗೆ ಸೊ ಏನು ಕೊಟ್ಟಿದ್ದಾರೆ ಅಂದ್ರೆ, ಆವರ್ ಮೇ ದಿಯೇ ಗಯೇ ಶಬ್ದೋं से ಕಹಾನಿ ಪೂರ್ಣ ಕೀಜಿಯೇ, ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳಿದಾವೆ, ಅವುಗಳಿಂದ ಸೂಕ್ತವಾದದನ್ನು ತುಂಬಿ ಕತೆ ಪೂರ್ಣ ಮಾಡಿ. 22ರಲ್ಲಿ ಈ ಅನುಚ್ಛೇದವನ್ನು ಓದಿ ಅಧೋಲಿಖಿತ ಅಂದರೆ ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. 2 ಅಂಕ ಇದೆ. ಸೊ ಇಷ್ಟು ಕ್ವಶನ್ಸ್ ಇತ್ತು. ಇನ್ನು ಎಸ್ ಗಿಂತಿ ಪೂರ್ಣ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಟೋಟಲಿ 1ರಿಂದ ಎಲ್ಲಿವರೆಗೆ ಇದ್ದಾವೆ 20ರವರೆಗೆ ಇದೆ. ಮುಂದೆ ಈ ಪದ್ಯಾಂಶ ಕ ಭಾವ ಅಪ್ನೆ ಶಬ್ದೋ ಮೇ ಲಿಖಿ ಅಂತ ಕೇಳಿದ್ದಾರೆ. ಈ 2 ಸಾಲುಗಳಿದ್ದಾವೆ. 2 ಸಾಲುಗಳ ಭಾವಾರ್ಥ ಏನು ಅನ್ನೋದನ್ನು ನಿಮ್ಮ ಶಬ್ದಗಳಲ್ಲಿ ಏನು ಮಾಡಬೇಕಾಗಿತ್ತು, ಉತ್ತರವನ್ನು ಬರೀಬೇಕಿತ್ತು. ಇನ್ನು ಅದೇ ತನ್ನಾಗಿರ್ತಕ್ಕಂಥ ತಿಮ್ಮಕ್ಕಳ ಜೀವನಕ್ಕೆ ಸಂಬಂಧಿತ ಘಟನೆಗಳಿದ್ದಾವೆ. ಅವುಗಳನ್ನು ಘಟನಾನುಕ್ರಮವಾಗಿ ಬರೀಬೇಕಿತ್ತು. ಮೊದಲ ಘಟನೆ ಯಾವುದು, 2ನೇ ಘಟನೆ, 3ನೇ ಘಟನೆ ಅನ್ನೋದನ್ನು ಸರಿಯಾಗಿ ಏರಿಕೆ ಕ್ರಮದಲ್ಲಿ ಘಟನೆಗಳನ್ನು ಜೋಡಿಸಿ. ಇನ್ನು ಮಕರ ಸಂಕ್ರಾಂತಿ ಹಬ್ಬದ ಬಗ್ಗೆ ಬರಲಿಕ್ಕೆ ಹೇಳಿದ್ದಾರೆ. ಟೋಟಲಿ 3 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಯಾವುದು ವ್ಯಕ್ತಿವಾಚಕ, ವಸ್ತುವಾಚಕ, ಪ್ರಾಣಿವಾಚಕ ಅವುಗಳನ್ನು 3 ಅಂಕಕ್ಕೆ ತಾವೇನು ಮಾಡಬೇಕು, ಇವುಗಳನ್ನು ಆರಿಸಿ ಬರೀಬೇಕು. ಇಲ್ಲಿ ವ್ಯಕ್ತಿವಾಚಕ, ವಸ್ತುವಾಚಕ, ಪ್ರಾಣಿವಾಚಕ. ಇನ್ನು 2 दिन की छुट्टी के लिए ಪ್ರಧಾನಾಧ್ಯಾಪಕಕ್ಕೆ ಪ್ರಾರ್ಥನಾ ಪತ್ರ ಇದೆ. 2 ದಿನಗಳ ರಜೆ ಕೋರಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರವನ್ನು ಬರಲಿಕ್ಕೆ ಹೇಳಿದ್ದಾರೆ. ಸೊ ಇಷ್ಟಿತ್ತು ಎಸ್ 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಸೊ ಇದರ ಕೀ ಆನ್ಸರ್ಸ್ಗಳನ್ನು ಶಾರ್ಟ್ಲಿಯಾಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಇದೇ ತನ್ನಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಸಹಿತ ಇನ್ನಷ್ಟು ಪೇಪರ್ಗಳನ್ನು ಸಹಿತ ಮುಂದಿನ ದಿನಗಳಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ